ಕಾಂಗ್ರೆಸ್ ಪಕ್ಷದ ಸಂಘಟನಾ ಶಕ್ತಿ ಎಲ್ಲ ಮುಖಂಡರ ಜೊತೆಯಲ್ಲಿ ಸಮನ್ವಯದೊಂದಿಗೆ ಕಾರ್ಯನಿರ್ವಹಿಸುವಂತಹ ಸಚಿವ ಎನ್ಎಸ್ ಬೋಸರಾಜು ಅವರಿಗೆ ತವರು ಜಿಲ್ಲೆಯಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಗ್ರಂಥ ಲೋಕಾರ್ಪಣೆಯನ್ನ ಮಾಡುವ ಮೂಲಕ ಎನ್ಎಸ್ ಬೋಸರಾಜು ಅವರಿಗೆ ಅಭಿನಂದನೆ ಸಲ್ಲಿಸಲಾಗಿದೆ. ಸಚಿವ ಎನ್ಎಸ್ ಬೋಸರಾಜು ಅವರ 79ನೇ ಜನ್ಮ ದಿನದ ಅಂಗವಾಗಿ ರಾಯಚೂರಿನ ಕೃಷಿ ವಿಜ್ಞಾನ ವಿವಿ ಆವರಣದಲ್ಲಿ ಈ ಅದ್ಭುತ ಕಾರ್ಯಕ್ರಮವನ್ನ ಏರ್ಪಡಿಸಲಾಗಿತ್ತು. ಚೈತನ್ಯ ಸಾಗರ ಗ್ರಂಥವನ್ನ ಕೂಡ ಕಾರ್ಯಕ್ರಮದಲ್ಲಿ ಲೋಕಾರ್ಪಣೆಗೊಳಿಸಲಾಯಿತು. ಕರ್ನಾಟಕ, ಆಂಧ್ರ ಹಾಗೆ ತೆಲಂಗಾಣದ ಹೋರಾಟದಲ್ಲಿ ಕೂಡ ಎನ್ಎಸ್ ಬೋಸರಾಜು ಅವರು ಸಕ್ರಿಯರಾಗಿ ಮುಂಚೂಣಿಯಲ್ಲಿದ್ದವರು. ಕಾಂಗ್ರೆಸ್ಗೆ ನಿಷ್ಠಾವಂತರಾಗಿ ತಮ್ಮ ಸೇವೆಯನ್ನ ಬೋಸರಾಜು ಅವರು ಸಲ್ಲಿಸಿದ್ದಾರೆ. ತೆಲಂಗಾಣದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆಗೆ ಅವರ ಪ್ರೇರಣಾ ಶಕ್ತಿ ಒಂದು ಅದ್ಭುತ ಕೊಡುಗೆಯಾಗಿ ನಿಂತಿದೆ. 50 ವರ್ಷಗಳಿಂದ ಕಾಂಗ್ರೆಸ್ನಲ್ಲಿದ್ದು ಪಕ್ಷದ ಸಲಹೆಗಾರರಾಗಿ ಸಂಘಟನಾ ಶಕ್ತಿಯಾಗಿ ಅವರು ಕಾರ್ಯನಿರ್ವಹಿಸಿದ್ದಾರೆ. ಜಟಿಲ ಹಾಗೆ ವಿಷಮ ಪರಿಸ್ಥಿತಿಯಲ್ಲಿ ಕೂಡ ತಾಳ್ಮೆಯಿಂದ ಸಂದರ್ಭಗಳನ್ನು ನಿಭಾಯಿಸುವಂತಹ ಸಂದರ್ಭಗಳನ್ನು ವಹಿಸಿಕೊಳ್ಳುವಂತಹ ಅವರ ಗುಣವೇ ಅವರನ್ನ ಎತ್ತರಕ್ಕೆ ಬೆಳೆಯುವಂತೆ ಮಾಡಿದೆ. ಶಾಸಕರು, ಮಾಜಿ ಶಾಸಕರು ಹಾಗೆ ಅಪಾರ ಸಂಖ್ಯೆಯ ಅಭಿಮಾನಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಚಿವ ಎನ್ಎಸ್ ಬೋಸರಾಜು ಅವರಿಗೆ ಶುಭವನ್ನ ಹಾರೈಸಿದ್ರು. ನಾವು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗೋಣ. ಅಂತೇಳಿ ನಮ್ಮ ಸ್ನೇಹಿತರು ನನಗೆ 2-3 ತಿಂಗಳ ಹಿಂದೆ ಹೇಳಿದಾಗ ನಾನು ಅದನ್ನು ಬೇಡ ಅಂತ ಹೇಳಿದ್ದೀನಿ. ಇದು ಸಂದರ್ಭ ಅಲ್ಲ, ಮತ್ತೊಂದು ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಮಾಡೋಣ ಅಂತೇಳಿ ಅವ್ರಿಗೆ ಬಹಳ ವಿನಂತಿ ಮಾಡಿದೆ. ಆದರೆ ನನ್ನ ಮೇಲೆ ಬಹಳ ಒತ್ತಡ ತಂದು ಕೆಲವು ವಿಷಯಗಳು ಸಂಗ್ರಹಿಸಿ ಪುಸ್ತಕ ಅಭಿನಂದನಾ ಗ್ರಂಥ ಪ್ರಿಪೇರ್ ಮಾಡಿ ಸ್ವಾಗತ ಸಂಬೋಧನೆ ಅವರೇ ಮಾಡಿಕೊಂಡು ಯಾರ್ಯಾರು ಇಲ್ಲಿಗೆ ಕರಿಬೇಕಂತ ವಿಷಯ ಸಹಿತ ಅವರೇ ನಿರ್ಧಾರ ಮಾಡಿ ನನಗೆ ಬಂದು ಈ ರೀತಿ 21ನೇ ತಾರೀಕು ಕಾರ್ಯಕ್ರಮ ರಾಯಚೂರಿನಲ್ಲಿ ಮಾಡ್ತಾ ಇದ್ದೀವಿ ಅಂತದ್ದು. ಆ ಸಂದರ್ಭದಲ್ಲಿ ಮಾತನಾಡಲೇಬೇಕಾಗಿತ್ತು. ನಾನು ಅವ್ರಿಗೆ ಹೇಳಿದೆ, ಯಾವುದಾದ್ರೂ 1,000-1,500 ಜನರು ಕೊಡ್ತಕ್ಕಂಥ ಒಂದು ಹಾಲ್ನಲ್ಲಿ ಕೊಡಬೇಕು, ಹಾಲ್ನಲ್ಲಿ ಕಾರ್ಯಕ್ರಮ ಮಾಡಬೇಕಂತ ಹೇಳಿ ಅವ್ರಿಗೆ ವಿನಂತಿ ಮಾಡಿದ್ರು. ಅವ್ರು ನನ್ನ ಮಾತು ಕೇಳಿಲ್ಲ. ಈ ರೀತಿಯಾಗಿ ಬಂದಿದೆ. ತಮ್ಮ ಪ್ರೀತಿ, ವಿಶ್ವಾಸ, ಅಭಿಮಾನಕ್ಕೆ ಸದಾ ಋಣಿಯಾಗಿರ್ತೀನಿ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕು. ಯಾಕಂದ್ರೆ ಇದು ಪ್ರೀತಿ, ವಿಶ್ವಾಸ ದುಡ್ಡಿಂದ ಬರೋದಿಲ್ಲ, ಅಧಿಕಾರದಿಂದ ಬರೋದಿಲ್ಲ. ನಿಮ್ಮ ಬಾಂಧವ್ಯ ಅನೇಕ ವರ್ಷಗಳಿಂದ ಇರೋದ್ರಿಂದ ಇವತ್ತು ಕೊಪ್ಪಳದಿಂದ ಸಹಿತ ಅನೇಕ ಪ್ರಮುಖರು, ಅನೇಕ ಮುಖಂಡರು ಸಹಿತ, ರೈತರು ಸಹಿತ ಬಂದಿದ್ದಾರೆ. ಎಲ್ಲರಿಗೂ ನಾನು ಮತ್ತೊಂದು ಸಲ ನನ್ನ ಮನಪೂರ್ವಕವಾಗಿ ತಮಗೆ ಕೃತಜ್ಞತೆಗಳು ಸಲ್ಲಿಸಿ, ಅದೇ ರೀತಿಯಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಗಣ್ಯರು, ರಾಜ್ಯದ ಜಿಲ್ಲೆಯ ಪ್ರಮುಖರಾಗಿರ್ತಕ್ಕಂಥವರು ಮತ್ತು ರಾಜಕೀಯ ಜೀವನದಲ್ಲಿ ಸಾಕಷ್ಟು